ನಾರಾಯಣಗುರು ಅಭಿವೃದ್ಧಿ ನಿಗಮವನ್ನ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಅಂತ ಹೇಳ್ತಾ ಇದ್ದೀರಾ? ಬರೀ ನಾರಾಯಣಗುರು ಅಭಿವೃದ್ಧಿ ನಿಗಮ ಅಷ್ಟೇ ಅಲ್ಲ, ಎಲ್ಲ ನಿಗಮಗಳ ಕತೆ ಇಷ್ಟೇನೆ. ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿ ನಾಯಕತ್ವದ ಕೊರತೆ ಎದುರಿಸ್ತಾ ಇದೆಯಾ ಅಂತ? ಹಾಗೇನಿಲ್ಲ, ನಮ್ಮಲ್ಲಿ ಸಮರ್ಥವಾದ ನಾಯಕರಿದ್ದಾರೆ. RSS ನ ವಿಚಾರದಲ್ಲಿ ಈ ರೀತಿಯಾದ ಗೊಂದಲದ ವಿಚಾರಗಳು ಯಾಕೆ ಪದೇ ಪದೇ ಚರ್ಚೆಗೆ ಬರ್ತಾ ಇದೆ? ರಾಹುಲ್ ಗಾಂಧಿ ಅವ್ರನ್ನ ಮೆಚ್ಚಿಸಬೇಕು. ಆ ಕಾರಣಕ್ಕೆ ಏನ್ ಮಾಡ್ಬೇಕು ಹೇಳಿದ್ರೆ RSS ಬೈಬೇಕು. ಒಂದು ವಿರೋಧ ಪಕ್ಷವಾಗಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಯಾವ ರೀತಿಯಾದ ಹೋರಾಟವನ್ನ ಮಾಡುತ್ತೆ? ಸಮಯ ಸಂದರ್ಭಕ್ಕೆ ನಾವು ಏನ್ ಮಾಡ್ಬೇಕು, ಯಾವ ರೀತಿ ಹೋರಾಟ ಮಾಡ್ಬೇಕು ಅಂತ ಉಪಯೋಗ ಮಾಡ್ತೇವೆ ನಾವು. ಹಾಯ್ ಹಲೋ ನಮಸ್ಕಾರ, ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಪ್ರಸ್ತುತ ಏನು ಕರಾವಳಿಯ ಕೆಲವೊಂದು ವಿಚಾರಗಳು ರಾಜ್ಯ ಮಟ್ಟದಲ್ಲಿ ಈಗ ಸದ್ದನ ಮಾಡ್ತಾ ಇರುವಂತದ್ದು, ಅದು ನಾರಾಯಣಗುರು ಅಭಿವೃದ್ಧಿ ನಿಗಮದ ವಿಚಾರ ಆಗಿರ್ಬೋದು, ಕಂಬಳದ ವಿಚಾರದಲ್ಲಿ ಸರ್ಕಾರ ತೆಗೆದುಕೊಳ್ಳುತ್ತಿರುವ ನಿರ್ಧಾರಗಳಾಗಿರ್ಬೋದು, ಹಲವಾರು ವಿಚಾರಗಳದು ಪ್ರವಾಸೋದ್ಯಮದ ವಿಚಾರ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳ ಕುರಿತಾಗಿ ನಾನಾ ರೀತಿಯ ಚರ್ಚೆಗಳು ರಾಜ್ಯ ಮಟ್ಟದಲ್ಲಿ ಈಗ ಸದ್ದನ ಮಾಡ್ತಾ ಇರುವಂತದ್ದು. ಈ ವಿಚಾರದ ಕುರಿತಾಗಿ ಚರ್ಚೆ ಮಾಡಲು ನಮ್ಮ ಜೊತೆ ಬಿಜೆಪಿಯ ಉಡುಪಿ ಜಿಲ್ಲೆಯ ಮುಖಂಡರು ಹಾಗೆ ರಾಜ್ಯ ಬಿಜೆಪಿಯ OBC ಮೋರ್ಚಾದ ಉಪಾಧ್ಯಕ್ಷರು ಆಗಿರುವಂತಹ ಐರೋಡಿ ವಿಠಲ್ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಮೊದಲನೇದಾಗಿ ನಾರಾಯಣಗುರು ಅಭಿವೃದ್ಧಿ ನಿಗಮದ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆಗೆ ಕಾರಣ ಆಗಿರುವಂತದ್ದು. ಕಾರಣ ಏನು, ಸರ್ಕಾರ 500 ಕೋಟಿ 2023 ಪ್ರಣಾಳಿಕೆಯಲ್ಲಿ 500 ಕೋಟಿ ಅನುದಾನವನ್ನು ಕೊಡ್ತೇವೆ ಅನ್ನೋ ವಿಚಾರವನ್ನ ಹೇಳಿದ್ರು ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ. 500 ಕೋಟಿ ಹಣ ಬಂದಿದೆಯಾ ಈಗ? ಎಲ್ರಿಗೂ ಗೊತ್ತಿರುವ ಹಾಗೆ 500 ಕೋಟಿ 5 ರೂಪಾಯಿ ಇನ್ನೂ ಬರಲಿಲ್ಲ. ಸರ್ಕಾರ ಬರೋ ಮೊದಲು 2023 ಚುನಾವಣೆ ಟೈಮಲ್ಲಿ ಸರ್ಕಾರ ಇವತ್ತಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಅವತ್ತು ಸರ್ಕಾರ ಕಾಂಗ್ರೆಸ್ ಎಲ್ಲ ಇತ್ತು. ಆದ್ರೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿಕೆ ಕೊಡ್ತು. ಏನಂತ? ಅವ್ರ ಪ್ರಣಾಳಿಕೆ ನೀವು ನೋಡಿ, ಪ್ರಣಾಳಿಕೆಯಲ್ಲಿ ಉಂಟು, ಅವರು ಪ್ರತಿ ವರ್ಷಕ್ಕೆ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ ಕೊಡ್ತೆ ಅಂತ ಹೇಳಿದ್ರು. ಅಂದ್ರೆ 5 ವರ್ಷಕ್ಕೆ 2,500 ಕೋಟಿ ಕೊಡ್ತೆ ಅಂತ ಹೇಳಿದ್ರು. ಇವತ್ತಿನ ತನಕ ಇಡೀ ಹಿಂದುಳಿದ ಅವರ ಹೆಸರನ್ನ ಹೇಳ್ಕೊಂಡಂತ ಅಹಿಂದಾಸವನ್ನ ಕಟ್ಟಿ ಹಿಂದುಳಿದವರ ಹೆಸರಲ್ಲಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವರು 3 ವರ್ಷ ಅಧಿಕಾರ ನಡೆಸಿ ಹೋದ್ರು. ಆದ್ರೆ 5 ರೂಪಾಯಿ ನಿಗಮ ಕೊಡ್ಲಿಲ್ಲ. ಇವತ್ತು ಪ್ರಸ್ತುತ ಅವರು ಮಂಜುನಾಥ್ ಪೂಜಾರಿ ಅಂತ ಯಾರೋ ಹೆಬ್ರಿಯವರು ಅಧ್ಯಕ್ಷ ಆಗಿದ್ದಾರೆ. ಅವರ ಸಹಾಯಕರು ಅವರ ಸಹಾಯಕರು. ನೀವು ಸರ್ಕಾರ ಹಣ ಬಿಡುಗಡೆ ಮಾಡದೇ ಇದ್ರೆ ಹ್ಯಾಕ್ ಕೊಡ್ಲಿಕ್ಕೆ ಸಾಧ್ಯ ಇತ್ತು? ಹೆಸರಿಗಷ್ಟೇ ಅವರು ಅಧ್ಯಕ್ಷ ಆಗಿದ್ದಾರೆ ಬಿಟ್ರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಯಾವ ಅಂದ್ರೆ ಈ ಸಮಾಜಕ್ಕೆ ಸಂಬಂಧಪಟ್ಟಂತ ಯಾವ ಅಭಿವೃದ್ಧಿ ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಗ್ಯಾರಂಟಿ ಕೊಡ್ತೇವೆ, ನಾವು ಗ್ಯಾರಂಟಿ ಕೊಡ್ತೇವೆ ಅಂತಾರೆ. ಗ್ಯಾರಂಟಿ ಯಾವ ಗ್ಯಾರಂಟಿ ಕೇಳಿದ್ರೆ ಈ ಹಿಂದುಳಿದ ಏನು ಕೊಡ್ಬೇಕಿತ್ತು ಆ ಹಣವನ್ನೇ ಕೊಡದೆ ನೀವು ಯಾವ ಗ್ಯಾರಂಟಿ ಕೊಟ್ರೆ ಏನ್ ಪ್ರಯೋಜನ ಉಂಟು? ಅಂದ್ರೆ ನೀವು ಹೇಳ್ತಾ ಇರುವಂತದ್ದು ನಾರಾಯಣಗುರು ಅಭಿವೃದ್ಧಿ ನಿಗಮವನ್ನ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಅಂತ ಹೇಳ್ತಾ ಇದ್ದೀರಾ? ಬರೀ ನಾರಾಯಣಗುರು ಅಭಿವೃದ್ಧಿ ನಿಗಮ ಅಷ್ಟೇ ಅಲ್ಲ, ಎಲ್ಲ ನಿಗಮಗಳ ಕತೆ ಇಷ್ಟೇನೆ. ಈ ಏನು ಇವತ್ತು ಪ್ರಸ್ತುತವಾಗಿ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂತೆ ನಾವು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಈ ಎರಡೂ ಇಲಾಖೆಗಳಲ್ಲಿ ಅಡಿಯಲ್ಲಿ ಬರುವಂತ ಹಲವಾರು ನಿಗಮಗಳಿವೆ. ಆ ನಿಗಮಗಳಲ್ಲಿ ಎಲ್ಲವೂ ಖಾಲಿ, ಅಂದ್ರೆ ಅದ್ರ ಅಧ್ಯಕ್ಷ ನೇಮಕ ಮಾಡಿ ಹಾಗೆ ಬಿಟ್ಬಿಟ್ಟಿದ್ರೆ ಅವ್ರಿಗೆ ಒಂದು ವೆಹಿಕಲ್ ಕೊಟ್ಟು ಅವ್ರಿಗೆ ಖರ್ಚಿಗೆ ಹಣ ಕೊಟ್ಟರೆ ಸಾಕಾಗತ್ತೆ. ಅಷ್ಟು ಬಿಟ್ರೆ ಬೇರೆ ಯಾವುದೇ ಅಭಿವೃದ್ಧಿಗಳನ್ನು ಆಗ್ತಾ ಇಲ್ಲ. ಅದಕ್ಕೆ ಏನ್ ಕಾರಣ ಕೇಳಿದ್ರೆ ರಾಜ್ಯ ಸರ್ಕಾರ ದಿವಾಳಿ ಅಂತ ಒಪ್ಕೊಳ್ಳಿಕ್ ತಯಾರಿಲ್ಲ. ಪ್ರಸ್ತುತ ಅವರು ದಿವಾಳಿ ಆಗಿದ್ದಾರೆ. ಗ್ಯಾರಂಟಿಗಳ ಹೆಸರಲ್ಲಿ ಅವರಿಗೆ ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬದಲಿಗೆ ಅವರು ಯಾವುದೇ ನಿಗಮಕ್ಕೆ ಹಣ ಕೊಡ್ತಾ ಇಲ್ಲ. ವಿಶೇಷವಾಗಿ ನಾನು ಒಬ್ಬ ಬಿಲ್ಲವ ಜನಾಂಗದನಾಗಿ ನಾನು ಮಾತಾಡ್ತೇನೆ. ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತ ನಾರಾಯಣಗುರು ನಿಗಮಕ್ಕೆ ಬಿಡಿಗಾಸನ್ನು ಅವ್ರು ಬಿಡುಗಡೆ ಮಾಡಿದೆ. ಅಂದ್ರೆ ಸರ್ಕಾರ ಏನು 2 ವರ್ಷ ಉಂಟಲ್ಲ, ಕಾಲ ತೊಳ್ತಾ ಇದ್ರು ಅಷ್ಟೇ ಬಿಟ್ರೆ ಬೇರೆ ಏನು ಮಾಡ್ತಾ ಇಲ್ಲ. ಸಿದ್ದರಾಮಯ್ಯವರು ಈಗ ಬಂದು 3 ವರ್ಷ ಅಧಿಕಾರ ನಡೆಸಿ ಹೋದ್ರು. 5 ಹೆಸರಲ್ಲಿ ಅಧಿಕಾರಕ್ಕೆ ಬಂದವರು, ಆದ್ರೆ ಅವ್ರು 5 ರೂಪಾಯಿ ಕೊಡ್ಲಿಲ್ಲ. ಈಗ ಪ್ರಸ್ತುತ ಇರುವ DKಶಿ ಅವರು ಸಹ, ಆದ್ರೂ ನಾನು ಅವ್ರ ಹತ್ರ ಮನವಿ ಮಾಡ್ತೇನೆ, ಸಮಾಜವನ್ನ ಕಡೆಗಣಿಸಬೇಡಿ. ನಾವು ಬಿಲ್ಲವರಿಗೆ ಸಂಬಂಧಪಟ್ಟಂತ 26 ಉಪಪಂಗಡಗಳಿವೆ. ಈಡಿಗರು, ನಾಮದಾರಿಗಳು, ಬೇರೆ ಬೇರೆ ಪಂಗಡಗಳು ನಮ್ಮಲ್ಲಿ. ನಾವು ನಮ್ಗೆ ಸೋಲೂರು ಮಠದ ನಮ್ಮ ಸ್ವಾಮೀಜಿಯವರು, ಹಾಗೆ ನಮ್ಗೆ ಬೇರೆ ಬೇರೆ 10 ಸ್ವಾಮೀಜಿಯವರು ಇದ್ದಾರೆ. ಅವರೆಲ್ಲ ನೇತೃತ್ವ ಇದೆ ನಮ್ಗೆ. ನಾವು ಅಸಹಾಯಕರನ್ನು ತಿಳ್ಕೊಬೇಡಿ. ಸಮಾಜವನ್ನ ನೀವು ಈ ಕರಾವಳಿ ಭಾಗದಲ್ಲಿ ಉಡುಪಿ, ಮಂಗಳೂರು, ಉತ್ತರ ಕನ್ನಡ, ಶಿವಮೊಗ್ಗ ಅಥವಾ ಬೆಂಗಳೂರು ಎಲ್ಲಾ ಜಿಲ್ಲೆಗಳಲ್ಲೂ ನಮ್ಮ ಪ್ರಭಾವ ಇದೆ. ನೀವು ನಮ್ಮ ಜನಾಂಗವನ್ನ ಈ ರೀತಿ ಕಡೆಗಣಿಸಿದ್ರೆ ನಿಮ್ಗೆ ತಕ್ಕ ಉತ್ತರವನ್ನು ನಾವು ಕೊಡ್ತೇವೆ. ಅಂದ್ರೆ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ ಹಣವನ್ನ ಪ್ರಣಾಳಿಕೆಯಲ್ಲಿ ಕೊಡ್ತೇವೆ ಅಂತ ಹೇಳಿ ಈಗ 3 ವರ್ಷ ಆದ್ರೂ ಕೂಡ ಕೊಟ್ಟಿಲ್ಲ ಅನ್ನೋ ಆರೋಪವನ್ನು ನೀವು ಮಾಡ್ತಾ ಇದ್ದೀರಾ. ನಿಜವಾಗಿ ಇಂಥ ಸಂದರ್ಭದಲ್ಲಿ ಸರ್ಕಾರಕ್ಕಾಗಿರ್ಬೋದು, ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಏನ್ ಆಗ್ರಹವನ್ನ ನೀವು ಮಾಡ್ತೀರಾ? ಈ ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸಂಬಂಧಪಟ್ಟಂತ ಯಾವ MLAಗಳು ಇಲ್ಲ, ನಮ್ಮ ಭಾಜಪದ MLAಗಳು ಇರುವುದು. ನಮ್ಮ ಶಾಸಕರು ಅವ್ರಿಗೆ ಕೊಟ್ಟಂತ ಮನವಿಯನ್ನ ಅವರು ಬಹಳ
ಸ್ವೀಕಾರ ಮಾಡೋದಿಲ್ಲ. ಯಾಕೆ ಕೇಳಿದ್ರೆ ಅವ್ರಿಗೆ ಗೊತ್ತವರಿಗೆ ಅವರು ಮಾತಾಡೋದೇನ ಅಂತ ಹೇಳಿದ್ರೆ ನೀವು ಬಿಜೆಪಿ ಓಟ್ ಹಾಕ್ತಲ್ಲ ಅನ್ನುವಂತ ಮನೋಭಾವದಲ್ಲಿದ್ರು. ಸರ್ಕಾರ ಬಂದ ನಂತರ ಬಿಜೆಪಿ ಕಾಂಗ್ರೆಸ್ ಅನ್ನುವಂತ ಇರಲಿಲ್ಲ. ಸಿದ್ದರಾಮಯ್ಯ ಹಿಂದೆ ಮುಖ್ಯಮಂತ್ರಿ ಇರುವಾಗ ನಾವು ಭಾಜಪದವರು ಇರ್ಬೋದು, ಆದ್ರೆ ರಾಜ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾವು ಭಾಜಪದವರು ಇರ್ಬೋದು. ಇವತ್ತು ಪ್ರಸ್ತುತ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರೇ. ಆದ್ರಿಂದ ನಾನು ಅವ್ರಿಗೆ ಮನವಿ ಮಾಡ್ತೆ, ಸರ್ಕಾರ ಬಂದ ನಂತರ ಸರ್ಕಾರ ಬರುವ ತನಕ ಚುನಾವಣೆಯಲ್ಲಿ ಹೊಡೆದಾಡುವ ನಿಮ್ಮ ವಿಷಯಗಳಿಗೆ ಸಂಬಂಧಪಟ್ಟಂಗೆ ನೀವು ಹೋರಾಟ ಮಾಡಿ, ನಮ್ಮ ವಿಚಾರಕ್ಕೆ ಸಂಬಂಧಪಟ್ಟ ನಾವು ಹೋರಾಟ ಮಾಡ್ತೇವೆ. ಸರ್ಕಾರ ಬಂದ ನಂತರ ಸರ್ಕಾರ ನಡೆಸುವಾಗ ಬಡವರಿಗೆ ನ್ಯಾಯ ಕೊಡುವಾಗ ಯಾವುದೇ ತಾರತಮ್ಯ ಮಾಡದೆ ಏನ್ ನೀವು ಆಡಿದ ಮಾತಂತೆ ಗ್ಯಾರಂಟಿ ಆಡಿದ ಮಾತನ್ನ ಉಳಿಸ್ಕೊಂಡಿದ್ದೇವೆ ಅನ್ನುವಂಥ ಶಬ್ದ ನೀವೇ ಹೇಳ್ತಿರಲ್ಲ, ಉಳಿಸ್ಕೊಳ್ಳಿ ನೋಡು ಹಾಗಾದ್ರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ರಾಜ್ಯದಲ್ಲಿ ಹಿಂದುಳಿದ ವರ್ಗವನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ಬಳಸಿಕೊಂಡು ನಂತರ ಹೊಸ ಯೋಜನೆಗಳ ತರುವ ನಿಟ್ಟಿನಲ್ಲಾಗಿರ್ಬೋದು, ಅನುದಾನ ಕೊಡುವ ನಿಟ್ಟಿನಲ್ಲಿ, ಅಭಿವೃದ್ಧಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಅಥವಾ ಹಿಂದುಳಿದ ವರ್ಗಗಳ ಸಮಗ್ರ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರಗಳು ಯಾಕೆ ಈ ರೀತಿಯಾದ ಒಂದು ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದ್ದಾವೆ? ಸರ್ಕಾರಕ್ಕೆ ಬಡವರ ಬಗ್ಗೆ ಕಾಳಜಿ ಇದ್ದದ್ದು ನಿಜವಾಗಿ ಹೋದಾದ್ರೆ ಈ ಗ್ಯಾರಂಟಿಯನ್ನ ಅವರು ಓಟಿಗಾಕಿ ಮಾಡಿದ್ರೆ ಬಿಟ್ರೆ ಅವ್ರು ಪ್ರಾಮಾಣಿಕವಾಗಿ ಜನರಿಗೇನು ಕೊಡ್ಬೇಕಂತ ಉದ್ದೇಶ ಮಾಡಿದ್ದಲ್ಲ. ಅವರಿಗೆಲ್ಲಾದ್ರೂ ಮನಸ್ಸಲ್ಲಿ ಕಾಳಜಿ ಇದ್ದದ್ದು ಹೋದಾದ್ರೆ, ನಿಜವಾಗ್ಲೂ ಕಾಳಜಿ ಇದ್ದು ಹೋದಾದ್ರೆ ಈ ನಿಗಮದ ಮುಖಾಂತರ ಇವತ್ತಿನ ಕಾಲಘಟ್ಟದಲ್ಲಿ ಸ್ವೋದ್ಯೋಗ ಮಾಡುವವರಿಗೆ ಬೇಕಾದಂತ ಮೂಲಭೂತವಾಗಿ ನಾವು ಸ್ವೋದ್ಯೋಗ ಮಾಡ್ಲಿಕ್ಕೆ ಅವಕಾಶಗಳು ಮಾಡಿಕೊಡ್ಬೇಕು. ಸರ್ಕಾರಿ ನೌಕರರು ಎಲ್ಲರ ಮನೆಯಲ್ಲಿ ಇಲ್ಲ, ಎಲ್ಲರೂ ITBT ಕಂಪನಿಯಲ್ಲಿ ಇಲ್ಲ. ಬದಲಿಗೆ ಸರ್ಕಾರ ನಿಗಮಗಳ ಮುಖಾಂತರ ಅವರಿಗೆ ಸಾಲ ರೂಪದಲ್ಲಾದ್ರೂ, ಸಬ್ಸಿಡಿ ರೂಪದಲ್ಲಾದ್ರೂ, ಕಡಿಮೆ ಬಡ್ಡಿಯಲ್ಲಾದ್ರೂ ಅನುದಾನ ಕೊಟ್ಟದ್ದೇ ಆದ್ರೆ ಅವರು ಸ್ವಲ್ಪ ಚೈತನ್ಯ ಪಡಿತಾರೆ, ಅವರು ಸ್ವಲ್ಪ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಅವಕಾಶ ಆಗುತ್ತೆ. ಅದ್ರ ಬದಲಿಗೆ ಈಗ ಏನ್ ಮಾಡ್ತಿದ್ದಾರೆ, ಪ್ರತಿ ಸಲ ಬಾಯಲ್ಲಿ ಮಾತಾಡ್ತಾ ನಾವು ಹಿಂದುಳಿದವರ ಪರವಾಗಿ, ನಾವು ಅಲ್ಪಸಂಖ್ಯಾತರ ಪರವಾಗಿ, SC/ST ಪರವಾಗಿ, SC/ST ಕೊಟ್ಟಂತ ಗ್ರಾಂಟ್ ಅನ್ನ 25,000 ಕೋಟಿ ರೂಪಾಯಿ ಚಿಲ್ಲರೆ ಗ್ಯಾರಂಟಿಗೆ ಬಳಸಿದ್ರು. ಅಂದ್ರೆ ಕೇಳುವರಿಲ್ವಾ, ನಮ್ಮನ್ನ ಕೇಳುವವರೇ ಇಲ್ಲ ಅನ್ನುವಂತ ಮನೋಭಾವದಲ್ಲಿ ಸರ್ಕಾರ ನಡೀತಿದೆ. ಇದು ಸಾಧ್ಯ ಇಲ್ಲ. ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನ ಅಥವಾ ಮನವಿಯನ್ನ ಮಾಡ್ತೇವೆ, ಎಚ್ಚರಿಕೆಯನ್ನು ಕೊಡ್ತೇವೆ. ಇದನ್ನ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. DK ಶಿ ಅವರು ತಕ್ಷಣಕ್ಕೆ ಸಂಬಂಧಪಟ್ಟಂತ ನಮ್ಮ ಉಡುಪಿ ಜಿಲ್ಲೆ ಇರುವಂತಹ ಕಾಂಗ್ರೆಸ್ ನಾಯಕರು ಗಮನಿಸಬೇಕು. ಇದ್ರ ಬಗ್ಗೆ ಏನ್ ಆಡಿದಿರಿ, ಆಡಿದ ಮಾತನ್ನು ಉಳಿಸ್ಕೊಳ್ಳಬಹುದಾದ್ರೆ ಮುಂದಿನ ಚುನಾವಣೆ ಮಾಡುವ ಮೊದಲು ಅದನ್ನು ಬಿಡುಗಡೆ ಮಾಡಿ. ಚುನಾವಣೆಯಲ್ಲಿ ಆ ವಿಷಯ ಪ್ರಸ್ತಾಪ ಆಗತ್ತೆ. ಇಲ್ಲ ಅಂದ್ರೆ ಅದು ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ನೋಡ್ರೆ ರಾಜ್ಯದಲ್ಲಿ ಹಲವಾರು ವೈಫಲ್ಯಗಳಿದಾವೆ. ನೀವು ಹೇಳಿದಾಗೆ ನಾರಾಯಣಗೌಡ ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ ಹಣವನ್ನ ಕೊಡ್ಬೇಕನ್ನೋ ಮಾತನ್ನ ಹೇಳಿದ್ರಿ. ಅದೇ ರೀತಿ ಬೇರೆ ಬೇರೆ ನಾನಾ ರೀತಿಯ ವೈಫಲ್ಯಗಳಿದ್ರು ಕೂಡ ಸರಿಯಾದ ವಿರೋಧ ಪಕ್ಷ ರಾಜ್ಯದಲ್ಲಿ ಇಲ್ಲದೆ ಇರುವುದರಿಂದ ಸರ್ಕಾರ ತನ್ನ ಏಕಪಕ್ಷೀಯ ಧೋರಣೆಯನ್ನ ತಗೊಳ್ತಾ ಇದೆಯಾ ಅಂತ. ಇಲ್ಲ, ಸರಿಯಾದ ವಿರೋಧ ಪಕ್ಷ ಇರುವಂತ ಶಬ್ದ ನಂಗೆ ಅಷ್ಟೇನು ಸರಿಯಾಗಿ ತೋರ್ತಾ ಇಲ್ಲ. ಸರಿಯಾದ ವಿರೋಧ ಪಕ್ಷ ಇತ್ತು ಅಂದ್ರೆ ರಾಜಕಾರಣದಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಅಂದ್ರೆ ಪರಸ್ಪರ ಗೌರವಿಸಿಕೊಂಡು ಕೆಲಸ ಮಾಡುವಂತ ವ್ಯವಸ್ಥೆ. ವಿರೋಧ ಪಕ್ಷದವರು ನೀವು ತೊಡೆ ತಟ್ಟಿ ಬಂದು ನಿಲ್ಬೇಕನ್ನುವಂತ ಮನಸ್ಥಿತಿ ಸರ್ಕಾರದಾಗಬಾರ್ದು. ಸರ್ಕಾರಕ್ಕೆ ಹೇಳುವಂತ ಏನು ಆದ್ರೆ ಆಡಳಿತ ಪಕ್ಷದ ವೈಫಲ್ಯಗಳನ್ನ ಜನರ ಮುಂದೆ ಅತ್ಯಂತ ಸ್ಪಷ್ಟವಾಗಿರ್ಬೋದು, ಜನರ ಮುಂದೆ ಅತ್ಯಂತ ಪರಿಣಾಮಕಾರಿಯಾಗಿ ಇಡಬೇಕಾಗಿರುವಂತದ್ದು ಆ ಒಂದು ವಿರೋಧ ಪಕ್ಷದ ಕೆಲಸ. ಆದ್ರೆ ಎಲ್ಲೋ ಒಂದ್ ಕಡೆ ನೋಡಿ ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿ ನಾಯಕತ್ವದ ಕೊರತೆ ಎದುರಿಸ್ತಾ ಇದೆಯಾ ಅಂತ. ಹಾಗೇನಿಲ್ಲ, ನಮ್ಮಲ್ಲಿ ಸಮರ್ಥವಾದ ನಾಯಕರಿದ್ದಾರೆ. ಈಗ ನೀವೇನು ಹೇಳಿದ್ರಿ ಇದು ಅಷ್ಟು ಪೂರಕವಾದ ಮಾತಲ್ಲ. ರಾಜ್ಯದಲ್ಲಿ ಬಲಿಷ್ಠವಾದ ನಾಯಕತ್ವ ನಮ್ಮ ಪಾರ್ಟಿಗಿದೆ. ನಮ್ಮ ಪಾರ್ಟಿಯನ್ನ ನಾವು ಸಾಮೂಹಿಕ ನಾಯಕತ್ವದಲ್ಲಿ ಹೋಗ್ತಿದ್ದೇವೆ. ನಮ್ಮ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿದ್ದಾರೆ, ಸಮರ್ಥರಿದ್ದಾರೆ. ಅವರ ನೇತೃತ್ವದಲ್ಲಿ ನಾವು ಇಡೀ ರಾಜ್ಯವ್ಯಾಪ್ತಿ ನಾವು ಏನು ಜನಪರ ಹೋರಾಟ ಮಾಡ್ತಿದ್ದೇವೆ. ಆದ್ರೆ ಸರ್ಕಾರ ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು, DK ಶಿ ಅವರು ಒಂಥರ ಮುಂಡುತನ ಅಂದ್ರೆ ನೀವು ಪತ್ರಿಕೆಯವರ ಕೇಳಿದ್ರು ಸರ್, ನಾವು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನಾವು ಕೇಳೋದು ಬೇರೆ, ನೀವು ಪತ್ರಿಕೆಯವರು ಕೇಳೋದು ಬೇರೆ. ಪತ್ರಿಕೆಯವರು ಕೇಳಿದ್ರು ಏನು ಯಾರು ಮಾಡಿದ್ದಾರೆ ಅನ್ನುವಂತ ದಾಷ್ಟ್ಯ ಮನೋಭಾವ ಹೊಂದಿದ್ದಾರೆ. ಅವರು ಈ ರೀತಿಯ ಮನೋಭಾವ ಆಗ್ಬಾರದು. ನಾವು ಸರ್ಕಾರವಾಗಿ ಅವರಿಗೆ ನಯವಾಗಿ ಅಧಿವೇಶನದಲ್ಲಿ ಕೇಳಬೇಕಾದ್ರೆ ಕೇಳ್ತೇವೆ, ರೈಟಿಂಗ್ ಕೇಳಬೇಕಾದ್ರೆ ರೈಟಿಂಗ್ ಕೇಳ್ತೇವೆ, ಎಲ್ಲ ಏನ್ ಕೇಳಿದ್ರೆ ಸಾರ್ವಜನಿಕವಾಗಿ ಕೇಳಬೇಕಾದ್ರೆ ಅಲ್ಲೂ ಕೇಳ್ತೇವೆ, ಪ್ರೆಸ್ ಮೀಟ್ ಅಲ್ಲಿ ಕೇಳಬೇಕಾದ್ರೆ ಅಲ್ಲಿ ಕೇಳ್ತೇವೆ. ಆದ್ರೆ ಅದನ್ನ ನಾವು ಏನು ಸರ್ಕಾರಕ್ಕೆ ಏನು ಹೇಳ್ತೇವೆ ಅದನ್ನ ಅವ್ರು ಸಲಹೆಯಾಗಿ ಸ್ವೀಕಾರ ಮಾಡ್ಬೇಕು. ಅದು ರಾಜಕೀಯ ದೊಡ್ಡತನ ಮೆರಿಬೇಕು. ಅಂದ್ರೆ ಈ ಒಂದು ರೀತಿಯಲ್ಲಿ ನೋಡಿದ್ರೆ ಆ OBC ವರ್ಗವನ್ನ ರಾಜ್ಯದಲ್ಲಾಗಿರ್ಬೋದು ಅಥವಾ ಕೇಂದ್ರ ನಾವು ರಾಜ್ಯ ಸರ್ಕಾರದ ತಗೊಳ್ತಾರೆ. ಪ್ರತಿಯೊಂದು ಸರ್ಕಾರಗಳು ಬಂದ ಸಂದರ್ಭದಲ್ಲಿ ಕೂಡ OBC ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಹೊಸ ಯೋಜನೆಗಳು ಬರಲ್ಲ ಅಥವಾ ಅನುದಾನಗಳು ಬಿಡಲ್ಲ. ಅಂದ್ರೆ OBC ವರ್ಗ ಯಾಕೆ ಪ್ರತಿ ಬಾರಿಯೂ ಕೂಡ ಈ ಒಂದು ನಿರ್ಲಕ್ಷ್ಯ ತನಕ ಒಳಗಾಗ್ತಾ ಇದೆ? ಇಲ್ಲ ಅಂದ್ರೆ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಬಂದ ನಂತರ
ಎಸ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರ ಸ್ವೀಕಾರ ಮಾಡಿದ ನಂತರ ಹಿಂದುಳಿದ ವರ್ಗದ ಆಯೋಗ ಸಹ ಆಗಿದೆ, ನಿಮ್ಗೆ ಗೊತ್ತಿರಬಹುದು ತಮ್ಗೆ. ಎಸ್ ಅಂದ್ರೆ ಹಿಂದುಳಿದ ವರ್ಗಕ್ಕೆ ಪ್ರಾಧಾನ್ಯತೆ ಎಲ್ಲಿ ಕೊಡ್ಬೇಕು, ಇವತ್ತು ರಾಷ್ಟ್ರವನ್ನು ನಡೆಸ್ತಿರೋರು ಹಿಂದುಳಿದ ನಾಯಕ ಎಸ್ ನರೇಂದ್ರ ಮೋದಿ ಅವರು. ಹ್ಮ್ ಅಂದ್ರೆ ಅವಕಾಶಗಳನ್ನ ಕೊಟ್ಟು ಅವ್ರಿಗೆ ಏನು ಅವಕಾಶಗಳನ್ನ ಮಾಡ್ಬೇಕು ಅಂದ್ರೆ ಯೋಜನೆಗಳನ್ನ ಮಾಡುವಾಗ ಹಿಂದುಳಿದವರಿಗೆ ವಿಶೇಷವಾಗಿ ಮಾಡ್ಬೇಕಂತ ಏನಿಲ್ಲ, ಅವ್ರಿಗೆ ತಲುಪೋರನ್ನು ಹಾಗೆ ನೋಡ್ಕೊಳ್ಬೇಕು. ಈಗ ನೀವು ಮಾಡ್ಬೇಕಾ ಕೇಳಿ ಮಾಡ್ಬೇಕು, ಕರೆಕ್ಟ್. ಆದ್ರೆ ಅಂದ್ರೆ ಅದು ಸಮರ್ಪಕವಾಗಿ ಆ ವರ್ಗಕ್ಕೆ ತಲುಪುವ ರೀತಿ ಮಾಡ್ಕೋಬೇಕು ಅಂತ ಯೋಜನೆಗಳನ್ನ ಮಾಡ್ಬೇಕು. ಕೇಂದ್ರ ಸರ್ಕಾರ ಮಾಡಿದಂತ ಯೋಜನೆಗಳು 10 ಹಲವಾರು ಇದು ಹೇಳ್ಬೋದು, ಒಂದು ಮಾತಾಡುವ. ಈಗ ರಾಜ್ಯ ಸರ್ಕಾರ ಸಂಬಂಧಪಟ್ಟ ಹಾಗೆ ಇವರು ಯೋಜನೆಗಳನ್ನೇ ಘೋಷಣೆ ಮಾಡ್ತಾ ಇಲ್ಲ. ಅಥವಾ ನೀವು ಜನರಲ್ ನೀವು ಕೊಡಿ, ಜನರಲಿ ಕೊಡಿ, ಬ್ಯಾಕ್ವರ್ಡ್ ಕೊಡಿ, SC ST ಕೊಡಿ, ಅಲ್ಪಸಂಖ್ಯಾತರಿಗೆ ಕೊಡಿ, ಎಲ್ಲವರೆಗೂ ಕೊಡಿ. ಅಂತ ತಲುಪುವಂತ ಯೋಜನೆಗಳು ಮಾಡ್ಲಿಕ್ಕೆ ನೀವು ನಮಗ್ ಕೊಡ್ಲಿಲ್ಲ ಅಂತ ನಾವು ನೋವು ಹೇಳುದು ಮಾತ್ರ ಅಲ್ಲ, ನೀವು ಯಾವ ಸಮುದಾಯದವರಿಗೂ ನೀವು ಕೊಡ್ಲಿಲ್ಲ. ನಾವು ನಮ್ಗೆ ನಾರಾಯಣಗುರು ನಿಗಮ ಕೊಡ್ಲಿಲ್ಲ ಅಂತ ಹೇಳ್ತೇವೆ, ಅದು ನಮಗೆ ಮಾತ್ರ ಸೀಮಿತ ಅಲ್ಲದ. ಯಾವ ನಿಗಮನೂ ಕೊಡ್ಲಿಲ್ಲ, ಯಾವ ಸಮುದಾಯಕ್ಕೂ ಕೊಡ್ಲಿಲ್ಲ, ಯಾರ ಅಭಿವೃದ್ಧಿ ಕೊಡ್ಲಿಲ್ಲ. ಇವ್ರು ಏನ್ ಮಾಡಿದ್ರೆ ಕೇಳಿದ್ರೆ ನೀವು ಈಗ ಅವ್ರ ಹತ್ರ ಇರುವಂತದ್ದು ಹೇಳಿ ಪಂಚ ಗ್ಯಾರಂಟಿ ವಿಷಯ ಮಾತಾಡ್ತಾರೆ. ಅದನ್ನ ಬಿಟ್ಟು ಬೇರೆ ಏನಾದ್ರು ನೆಕ್ಸ್ಟ್ ಮಾತಾಡ್ಲಿಕ್ಕೆ ಹೇಳಿ, ಏನು ಇಲ್ಲ ಅವ್ರ ಹತ್ರ ಮಾತಾಡ್ಲಿಕ್ಕೆ, ಇಲ್ಲ ಅವ್ರ ಹತ್ರ ವಿಷಯ ಇಲ್ಲ ಅವ್ರ ಹತ್ರ. ಅವ್ರು ಮಾತಾಡಿದ್ರೆ ಗ್ಯಾರಂಟಿ ಅಷ್ಟೇ. ಓಕೆ, ಅಂದ್ರೆ ಈ ಒಂದು OBC ವರ್ಗಕ್ಕೆ ಆಗ್ತಿರುವಂತಹ ಅನ್ಯಾಯ ವಿಚಾರ ಆಗಿರ್ಬೋದು, ನಾರಾಯಣ ಗುರುಗಳ ಅಭಿವೃದ್ಧಿ ನಿಗಮಕ್ಕೆ ಕೊಡ್ಬೇಕಾದಂತ 500 ಕೋಟಿ ಅನುದಾನ ವರ್ಷಕ್ಕೆ, ಈ ವಿಚಾರ, ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಒಂದು ವಿರೋಧ ಪಕ್ಷವಾಗಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಯಾವ ರೀತಿಯಾದ ಹೋರಾಟವನ್ನ ಮಾಡುತ್ತೆ? ಈಗ ನಾವು ಅದನ್ನ ಯೋಚನೆ ಮಾಡ್ತಿದ್ದೇವೆ. ನಮ್ಮ ಹಿಂದುಳಿದ ವರ್ಗ ಅಂದ್ರೆ ಬರೀ ನಾರಾಯಣ ಗುರುಗಳ ಮಾತ್ರ ಅಷ್ಟೇ ಸಂಬಂಧಪಟ್ಟದ್ದಲ್ಲ ಇದು. ನಾರಾಯಣ ಗುರು ನಿಗಮ, ಬಿಲ್ಲವರು ಅಥವಾ ಇಡೀರು ನಾಮದಾರಿಗಳು, ಈ ಜನಾಂಗ 26 ಉಪಪಂಗಡ ಉಂಟು ನಮ್ದು, ಇದಕ್ಕೆ ಸಂಬಂಧಪಟ್ಟಂತ ಒಂದು ವ್ಯವಸ್ಥೆ. ರಾಜ್ಯ ವ್ಯಾಪ್ತಿ ನಮ್ಮ ಜನಾಂಗದ ಬೇಕಷ್ಟು ನಾಯಕರಿದ್ದಾರೆ. ಪೊಲಿಟಿಕಲ್ ಪಾರ್ಟಿಯಲ್ಲಿ ಎಲ್ಲಾ ಪಾರ್ಟಿಯಲ್ಲೂ ಇದ್ದಾರೆ. ಎಲ್ಲರನ್ನು ನಾವು ಕರೆದು ವಿಶ್ವಾಸ ತಕೊಂಡು ಈ ನಮ್ಮ ಸಮುದಾಯಕ್ಕಾಗಿರುವ ಅನ್ಯಾಯದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಚರ್ಚೆ ಮಾಡ್ತೇವೆ, ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇವೆ. ಅದನ್ನು ಕೇಳದಿದ್ರೆ ಸಮಯ ಸಂದರ್ಭಕ್ಕೆ ನಾವು ಏನ್ ಮಾಡ್ಬೇಕು, ಯಾವ ರೀತಿ ಹೋರಾಟ ಮಾಡ್ಬೇಕು ಅಂತ ಉಪಯೋಗ ಮಾಡ್ತೇವೆ ನಾವು. ಓಕೆ, ಅದೇ ರೀತಿಯಲ್ಲಿ ಕರಾವಳಿ ಭಾಗದ ಇನ್ನೊಂದು ಧಾರ್ಮಿಕ ಸಾಂಸ್ಕೃತಿಕ ಸಂಸ್ಕೃತಿಯ ವಿಚಾರಗಳು ಬಂದಾಗ ಮೊದಲನೇದಾಗಿ ನಿಲ್ಲುವಂತದ್ದು ಕಂಬಳದ ವಿಚಾರ. ರಾಜ್ಯ ಮಟ್ಟದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇರುವಂತದ್ದು. ಆ ಮೈಸೂರು ದಸರಾದಲ್ಲಿ ಕಂಬಳವನ್ನ ಮಾಡಬೇಕು ಅನ್ನುವ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿರುವಂತದ್ದು ಸರಿಯಾ ತಪ್ಪ? ನಾವು ತಪ್ಪಂತ ಹೇಳಿ ಸಾಧ್ಯವಿಲ್ಲ. ನಾವೆಲ್ಲೂ ಕಂಬಳವನ್ನ ಮಾಡಬೇಡಿ ಅಥವಾ ಕಂಬಳಕ್ಕೆ ವಿರೋಧ ಪಡಿಸಿದಂತ ಯಾವ ನಮ್ಮ ನಾಯಕರು ಹೇಳಿಲ್ಲ. ನಮ್ಮ ನಾಯಕರು ಯಾರು ಕಂಬಳ ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ. ನಾವು ಕಂಬಳವನ್ನ ನೀವು ಮಾಡಿ, ಕಂಬಳ ಮೈಸೂರಲ್ಲಿ ಮಾಡಿ, ಇಲ್ಲಿ ದುಬೈಯಲ್ಲೂ ಒಂದು ಮಾಡಿ, ನಮ್ ಸಹಮತ ಅದಕ್ಕೆ, ನಮ್ದೇನು ವಿರೋಧ ಇಲ್ಲ. ನೀವು ಮೈಸೂರು ಕಂಬಳ, ಬೆಂಗಳೂರು ಕಂಬಳ ಮಾಡಿದ್ರಿ, ಅದಕ್ಕೆ 16 ಕೋಟಿ ರೂಪಾಯಿ ಖರ್ಚು ಮಾಡಿದ್ರಿ. ಮೈಸೂರಲ್ಲಿ ಮಾಡ್ತಿದ್ರಿ, 16 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ರಿ, ಸಾಕಾಗುದಿಲ್ಲ, ಇನ್ನಿಷ್ಟು ಬೇಕಾಗಬಹುದು. ನೀವು ನಮ್ಮೂರಲ್ಲಿ ಕಂಬಳ ಎಲ್ಲಿ ಹುಟ್ಟಿತ್ತು? ಮಂಗಳೂರಲ್ಲಿ, ಉಡುಪಿಯಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿತ್ತು ಕಂಬಳ. ಹುಟ್ಟಿದ್ದೆ ನಮ್ಮಲ್ಲಿ. ಈ ಜಿಲ್ಲೆಯಲ್ಲಿ ಒಂದು ಕಂಬಳ ಮಾಡ್ಬೇಕಾದ್ರೆ ಖರ್ಚು ಎಷ್ಟು ಬರುತ್ತೆ? ಸರ್ಕಾರ ಎಷ್ಟು ಕೊಡುತ್ತೆ? 2.5 ಲಕ್ಷ, 2 ಲಕ್ಷ, 2.5 ಲಕ್ಷ, 3 ಲಕ್ಷ ಅನುದಾನ ಕೊಡು. ನೀವು ಮೈಸೂರಲ್ಲಿ ಕಂಬಳ ಮಾಡಿ 10 ಕೋಟಿ ರೂಪಾಯಿ ಖರ್ಚು ಮಾಡೋದಾದ್ರೆ, ಅಥವಾ ಅದಕ್ಕಿಂತ ಜಾಸ್ತಿ 25 ಕೋಟಿ ಮಾಡ್ಬೋದು ನೀವು. ಆ ಹಣವನ್ನ ಬದಲಿಗೆ ಈ ಕಂಬಳವನ್ನ ಇವತ್ತು ಬೆಳೆಸ್ಕೊಂಡು ಹೋಗೋರು ಯಾರು? ಅವ್ರಿಗೆ ನೀವು ಸಹಾಯ ಮಾಡ್ಬೋದಲ್ಲ, ಕೊಡಿ ಒಂದು 25 ಲಕ್ಷ. ಇಲ್ಲಿ ಮೊದಲು ಇಲ್ಲಿ ಕೊಡಿ. ಈ ಜಿಲ್ಲೆಯಲ್ಲಿ 25 ಲಕ್ಷ ಕಂಬಳ ಮಾಡಿಸೋರಿಗೆ ಕೊಡಿ. ಈ ದೇವಪ್ರಕಾಶ್ ಶೆಟ್ಟರು ಅದ್ರ ಅಧ್ಯಕ್ಷರ ಇರ್ಬೇಕು, ಅವ್ರ ಮುಖೇನ ಕೊಡಿ. ಎಲ್ಲ ಕಂಬಳದಲ್ಲಿ ಒಂದು 25 ಲಕ್ಷ ಕೊಡಿ. ಅವರು ಅದನ್ನು ಉಳಿಸ್ಲಿ, ಅದನ್ನ ಬೆಳೆಸ್ಲಿ. ಅದಾದ ನಂತರ ನೀವು ಮೈಸೂರಲ್ಲಿ ಜನಾಭಿಪ್ರಾಯ ತಕೊಂಡು ಅವ್ರು ಬೇಕಂತ ಹೇಳಿದ್ರೆ ಮೈಸೂರಲ್ಲೂ ಮಾಡಿ, ದುಬೈಯಲ್ಲಿ ಮಾಡಿ, ಅಮೆರಿಕ ಹೋಗಿ ಮಾಡಿ. ನಮ್ದೇನು ವಾದ ಇಲ್ಲ ಅದಕ್ಕೆ. ನೀವು ಮಾಡಬೇಡಿ ಅಂದ್ರೆ ಎಲ್ಲೂ ಹೇಳೋದಿಲ್ಲ. ನೀವು ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾದ ಆರ್ಥಿಕ ಸಂಪನ್ಮೂಲ ಎಲ್ಲ ಬೇಕಲ್ಲ, ಅದು ನಮ್ ಟ್ಯಾಕ್ಸಿನ ಹಣ ಅಲ್ಲ. ಮಾಡ್ಬೇಕಾದ್ರೆ ಯೋಚನೆ ಮಾಡಿ, ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಎಲ್ಲಿ ಎತ್ತಬೇಕು ಅಲ್ಲಿ ಎತ್ತಿ, ಅದಾದ ನಂತರ ನಿಮ್ಗೆ ಇಡೀ ರಾಜ್ಯ ವ್ಯಾಪ್ತಿ ಎಲ್ಲಿ ಬೇಕಾದ್ರೂ ಮಾಡಿ, ನಮ್ಮ ಸಹಮತ. ಅಂದ್ರೆ ಕಂಬಳದ ವಿಚಾರದಲ್ಲಿ ಎಲ್ಲೊಂದ್ ಕಡೆ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಈಗಿನ ಕೆಲವು ನಾಯಕರುಗಳು ಆ ವಿಚಾರವನ್ನು ವೈಯಕ್ತಿಕ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಕಂಬಳದ ವಿಚಾರವನ್ನು ಕೂಡ ರಾಜಕೀಯವಾಗಿ ಮಾಡ್ತಾ ಇದ್ದಾರಾ ಅಂತ ಸತ್ಯ ಇತ್ತು. ಅವರಿಗೆ ಇದೊಂದು ಕಾಂಟ್ರವರ್ಸಿ ಮಾಡ್ಬೇಕಂತ ಮಾಡಿದ ಇದನ್ನು ಹುಟ್ಟಾಕಿದ್ರೆ ಬಿಟ್ರೆ, ಕಂಬಳಕ್ಕೆ ಬೆಂಗಳೂರು ಮಾಡಿದ್ರೆ ಯಾರಾದ್ರೂ ಮಾತಾಡಿದ್ರೆ? ಯಾರು ಮಾತಾಡ್ಲಿಲ್ಲ. ಇವ್ರು ಮೈಸೂರಲ್ಲಿ ಯಾರು ಮಾತಾಡ್ತಾ ಇಲ್ಲ. ಅವರಿಗೆ ಸಿದ್ದರಾಮಯ್ಯ ಹಿಂದಿನ ಸರ್ಕಾರ ಇರುವಾಗ ಟಿಪ್ಪು ಜಯಂತಿ ಮಾಡಿದ್ರು. ನಾನು ಅದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ನಾನು ಮುಸ್ಲಿಂ ಸಮುದಾಯದ ಒಬ್ರು ಮಾತಾಡ್ತಾ ಹೇಳಿದ್ರು, ನಾವೇನು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇವ? ಟಿಪ್ಪು ಜಯಂತಿ ಮಾಡಿ ನಾವು ಮನವಿ ಕೊಟ್ಟಿದ್ದೇವ? ಅವರೇ ಸರ್ಕಾರ ಯೋಚನೆ ಮಾಡಿ ಮಾಡ್ಲಿಕ್ಕೆ ಕೊಟ್ಟಿದ್ದು. ಅದರಿಂದ ಅದು ಅನಾಹುತ ಎಲ್ರಿಗೂ ಗೊತ್ತಿರ್ಬೇಕೆಲ್ರಿಗೂ. ಅದೇ ರೀತಿ ಇವತ್ತು ಕಂಬಳನೂ ಅಷ್ಟೇ. ಕಂಬಳದ ಬಗ್ಗೆ ಯಾರು ಏನು ತಕರಾರು ಇಲ್ಲ. ನೀವು ಕಂಬಳ ಮಾಡೋದಂದ್ರೆ ಕೂಡ್ಲೆ ರಸ್ತೆಯಲ್ಲಿ ಓಡಿಸ್ಕೊಂಡು ಹೋಗೋದಲ್ಲ. ಅದಕ್ಕೆ ಬೇಕಾದ ಕೆರೆ ಮಾಡ್ಬೇಕು,
ಅದಕ್ಕೆ ಅಡ್ವಾನ್ಸ್ ಏನ್ ಬೇಕು ಪೂರ ತಯಾರಿ ಅದು ಮಾಡ್ಕೋಬೇಕು. ಅದು ಮಾಡ್ಬೇಕಾದಷ್ಟು ಜಾಗ ಬೇಕಾಗತ್ತೆ. ಆ ಜಾಗ ಬೇಕಾದ್ರೆ ಆ ಜಾಗವನ್ನ ಕೆರೆ ಮಾಡ್ಬೇಕು. ಅಲ್ಲಿ 10 ಮರ ಗಿಡ ಕಡಿಬಹುದು, ಅದಕ್ಕೆ ಯಾರು ವಿರೋಧ ಮಾಡ್ತಿದ್ದಾರೆ, ಏನಾದ್ರು ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ಸಂಬಂಧಪಟ್ಟದಲ್ಲ. ನೀವು ಸಾರ್ವಜನಿಕರಿಗೆ ಮಾತಾಡಿ, ಸಾರ್ವಜನಿಕರ ಒಮ್ಮತ ತಕೊಳ್ಳಿ. ಸರ್ ಏನು ಇಲಾಖೆಗಳನ್ನ ಫಾರೆಸ್ಟ್ ಇಲಾಖೆ ಮನೆ ಯಾರ ಮೇಲೆ ಎಫ್ಐಆರ್ ಮಾಡಿದ್ರಂತೆ ಸುದ್ದಿ ಬಂತು. ಇದೆಲ್ಲ ನೀವು ನಿಮ್ಮ ಗೊಂದಲ ಹೊರತು ನಮ್ದಲ್ಲ ಪ್ರಾಬ್ಲಮ್. ಬಿಜೆಪಿ ಸಮಸ್ಯೆ ಅಲ್ಲ ಇದು. ಓಕೆ, ಕಂಬಳದ ವಿಚಾರದಲ್ಲಿ ಮೈಸೂರು ದಸರಾದಲ್ಲಿ ಈ ಬಾರಿ ಕಂಬಳವನ್ನ ಮಾಡ್ಬೇಕಂದ್ರೆ ರಾಜ್ಯ ಸರ್ಕಾರ ಹೊರಟಿದೆ. ಬಿಜೆಪಿ ನಾಯಕರು ಇದಕ್ಕೆ ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ? ನಮ್ಮ ಎಲ್ಲೂ ವಿರೋಧ ವ್ಯಕ್ತಪಡಿಸಲಿಲ್ಲ. ನೀವು ನಮ್ಮ ಬಿಜೆಪಿ ನಾಯಕರು ಯಾರೂ ಸಹ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ನಾವು ಹೇಳ್ತಿದ್ದೇವೆ, ನಾವು ಎಲ್ಲೂ ಕಂಬಳ ಮಾಡಬೇಡಿ ಅಂತ ಹೇಳಿಲ್ಲ. ಕಂಬಳದ ಅವಶ್ಯಕತೆ ಇದ್ರೆ ಮಾಡಿ. ನೀವು ಒಂದು ಪ್ರತಿಯೊಂದು ವಿಚಾರಕ್ಕೂ ಅದಕ್ಕಾದ ಧಾರ್ಮಿಕ ಹಿನ್ನೆಲೆ ಇರುತ್ತೆ. ದಸರಾ ಅಂದ್ರೆ ಕೂಡಲೇ ದಸರಕ್ಕೆ ಜಂಬೂ ಸವಾರಿ ಮುಖ್ಯ ಆಕರ್ಷಣೆ ಅಲ್ವಾ? ಜಂಬೂ ಸವಾರಿ ಮುಖ್ಯ ಆಕರ್ಷಣೆ. ನೀವು ಜಂಬೂ ಸವಾರಿಯನ್ನ ನೋಡ್ಲಿಕ್ಕಂತೇಳಿ ದೇಶ ವಿದೇಶಗಳಿಂದ ಬರ್ತಾರೆ ಹೊರತು ಕಂಬದ ವಿಚಾರ ಅಲ್ಲಿ ಬರುದಿಲ್ಲ. ನೀವು ಮಾಡ್ಬೇಕಂತ ಮಾಡಬಾರ್ದಂತ ಏನು ನಾವು ಹೇಳಿಲ್ಲ. ನೀವು ಮಾಡಿದ್ರೆ ಎಲ್ಲೋ ಡೈವರ್ಟ್ ಆಗುತ್ತೆ ಅನ್ನುವಂಥದ್ದು ನನ್ನ ಮನಸ್ಸಲ್ಲಿ ಎಲ್ಲೋ ಕಾಡುತ್ತೆ. ಅಂದ್ರೆ ನೀವು ಕಂಬಳವನ್ನ ಮಾಡಿದ್ರೆ ಕೂಡಲೇ ಜಂಬೂ ಸವಾರಿಯನ್ನ ಮತ್ತೆ ಕಂಬಳನ್ನ ಏಕಕಾಲ ಮಾಡ್ತೀರಾ ಅಥವಾ ಬೇರೆ ಬೇರೆ ದಿನ ಮಾಡ್ತೀರಾ? ಯಾವ ರೀತಿ ಮಾಡ್ತೀರಿ? ನಿಮ್ಮ ಎಜೆಂಡಾ ಎಂತ? ಯಾರು ನಮ್ಗೆ ಸಾರ್ವಜನಿಕ ಏನು ಗೊತ್ತಿಲ್ಲ ಈ ವಿಚಾರ. ನಿಮ್ಮದು ಸರಿ, ನಿಮ್ಮ ಸ್ಟ್ಯಾಂಡ್ ಏನಂತ ನೀವು ತಕೊಳ್ಳಿ ಫಸ್ಟ್. ನಿಮ್ಮ ಸ್ಟ್ಯಾಂಡ್, ಸರ್ಕಾರದ ಸ್ಟ್ಯಾಂಡ್ ಏನಂತ ಮೊದಲು ಜನರಿಗೆ ತಿಳಿಸಿ. ನಮ್ಮ ಸ್ಟ್ಯಾಂಡ್ ಹೀಗಿದೆ, ಹೀಗೆ ಮಾಡ್ಬೇಕಂತ ಯೋಚನೆ ಮಾಡಿದ್ದೇವೆ. ನೀವು ಏನೋ ಮಾಡದೆ ಬಿಜೆಪಿ ವಿರೋಧ ಮಾಡಿದಾರೆ ಅಂತ ಹೇಳಿ ಊರು ತುಂಬಾ ಹೇಳ್ಕೊಳ್ತಿದ್ರೆ ಸತ್ಯ ಆಗುದಿಲ್ಲ. ಸತ್ಯ ಆಗುದಿಲ್ಲ ಅದು. ಮತ್ತೆ ಕಂಬಳಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜಿಲ್ಲೆಯಲ್ಲಿ 2 ಜಿಲ್ಲೆಯಲ್ಲಿ ಇರುವಂತ ಏನು ಕಂಬಳದ ಹೋರಿಯ ಮಾಲೀಕರು ಇರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟ ಕೆಲಸ ಮಾಡುವವರಿದ್ರಲ್ಲ, ಅವ್ರಿಗೆಲ್ರಿಗೂ ಗೊತ್ತು. ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ 5 ಜನ ಶಾಸಕರು, ಮಂಗಳೂರಲ್ಲಿ ಇರುವಂತಹ 6 ಜನ ಶಾಸಕರು, 7 ಜನ MP ಅವರು, ನಮ್ಮ ವಿಧಾನ ಪರಿಷತ್ ಸದಸ್ಯರುಗಳು ಅಥವಾ ಇಡೀ ಪಾರ್ಟಿ ಅವರೊಟ್ಟಿಗೆ ಉಂಟು. ನಾವು ಅವರೊಟ್ಟಿಗೆ ಇದ್ದೇವೆ. ಹಾಗಾಗಿ ನಮ್ಮ ಬಗ್ಗೆ ಅವರಿಗೆ ಅಪನಂಬಿಕೆ ಇಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಸರ್ಕಾರಗಳ ನಿಲುವನ್ನ ನೋಡ್ತಾ ಇದ್ರೆ ಕರಾವಳಿಯ ಸಂಸ್ಕೃತಿ, ಕರಾವಳಿಯ ಧಾರ್ಮಿಕ ವಿಚಾರಗಳಾಗಿರ್ಬೋದು, ಕರಾವಳಿಯ ಪ್ರವಾಸೋದ್ಯಮದ ಮೇಲೆ ರಾಜಕೀಯ ಕರಿನೇರುಳು ಬಿದ್ದಿದ್ಯಾ ಅಂತ. ಅಲ್ಲ, ಅವರಿಗೆ ಕರಾವಳಿ ಜಿಲ್ಲೆಯನ್ನ ಬೇರೆ ಯಾವ ರೀತಿಯಲ್ಲಿ ಮುಟ್ಲಿಕ್ಕೆ ಆಗಲಿಲ್ಲ. ಕಾಂಗ್ರೆಸ್ಸಿಗೆ ಇವತ್ತಿನ ತನಕ ಉಡುಪಿ ಮಂಗಳೂರು ಜಿಲ್ಲೆಗಳನ್ನ ಮುಟ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದನ್ನ ಈ ರೀತಿ ಏನಾದ್ರೂ ಒಂದು ಷಡ್ಯಂತ್ರ ಮಾಡಿ ಅದನ್ನ ಒಡಿಬೇಕಂತ ಹೊರಟಿದ್ದಾರೆ. ಅದನ್ನ ಈ ಮುಖೇನ ಕಂಬಳದ ಹೆಸರಲ್ಲಿ ಅಥವಾ ನಮ್ಮ ಧಾರ್ಮಿಕ ಆಚರಣೆ ಅದು ಆ ವಿಚಾರವನ್ನ ಮುಂದಿಟ್ಕೊಂಡು ನಮ್ಮನ್ನು ಹೊಡಿಬೇಕಂತ ಮಾಡಿದಂತ ಷಡ್ಯಂತ್ರ ಇದು ಅಷ್ಟೇ. ಅವ್ರಿಗೆ ಗೊತ್ತುಂಟು, ಯಾರಿಗೆ ಕಾಂಗ್ರೆಸ್ಗೆ ಗೊತ್ತುಂಟು ಅಥವಾ ಅವ್ರ ನಾಯಕರುಗಳಿಗೆ ಎಲ್ಲರಿಗೂ ಗೊತ್ತುಂಟು. ಹಾಗಾಗಿ ನಾವು ಅದ್ರ ಬಗ್ಗೆ ಬಹಳ ತಲೆಬಿಸಿ ಮಾಡುವಂತ ಅವಶ್ಯಕತೆ ಇಲ್ಲ. ನಮ್ಮ ಪಾರ್ಟಿ ನಿಲುವು ಸ್ಪಷ್ಟವಾಗಿದೆ. ನಾವು ಕಂಬಳಕ್ಕೆ ವಿರೋಧಿಗಳಲ್ಲ. ನೀವು ಅವರಿಗೆ ಅನುಕೂಲ ಮಾಡುವ ಹಾಗಿದ್ರೆ ನೀವು ಮಾಡಿ, ನಮ್ಗೆ ತಕರಾರಿಲ್ಲ. ಆದ್ರೆ ಮೊದ್ಲಿಗೆ ನೀವು ನಮ್ಮ ಜಿಲ್ಲೆಯಲ್ಲಿ ಏನು ಕಂಬಳ ಮಾಡ್ತೇವೆ ನಾವು, ನಮ್ಮಲ್ಲಿ 10 ಕಂಬಳಗಳಾಗುತ್ತೆ. ಆ ಕಂಬಳಕ್ಕೆ ನೀವು ಸ್ವಲ್ಪ ಅನುದಾನ ಮೀಸಲಿಡಿಯಲ್ಲ, ಅದನ್ನ ಕೊಡಿ ಫಸ್ಟ್. ಅದನ್ನ ಕೊಟ್ಟು ನೀವು ಲೋಕಾಯುಕ್ತಿ ಮಾಡಿ. ಅಂದ್ರೆ ಕಂಬಳಕ್ಕೆ ಬಿಜೆಪಿಯ ವಿರೋಧವಿಲ್ಲ. ಕರಾವಳಿ ಭಾಗದಲ್ಲಿ ನಡೆಯುವಂತಹ ಕಂಬಳಕ್ಕೆ ಸರ್ಕಾರ ಹೆಚ್ಚಿನ ಹಣವನ್ನ, ಅನುದಾನವನ್ನು ನೀಡಬೇಕು ಒತ್ತಾಯವನ್ನ ಮಾಡ್ತೀರಾ? ನಿಜವಾಗ್ಲು ಅಂದ್ರೆ ಈ ಒಂದು ವಿಚಾರ ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಚರ್ಚೆಗೆ ಬಂದಿರುವಂತದ್ದು. ಈ ಒಂದು ಗೊಂದಲಗಳಿಗೆ ಯಾಕೆ ಕಾರಣ ಆಗ್ತಾ ಇದೆ ಅಂತ ಸರ್ಕಾರಕ್ಕೆ ಗೊಂದಲ ಮಾಡುವಂತ ಇಚ್ಛೆ ಇಟ್ಕೊಂಡೇ ಅದನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಸರ್ಕಾರ ಅವ್ರಿಗೆ ಗೊಂದಲ ಆಗ್ಬೇಕಂತ ಆ ವಿಷಯ ಗೊಂದಲ ಆಗಲಿ ಸಿಗಬೇಕು, ಕಾಂಟ್ರಸ್ ಆಗ್ಬೇಕು, ಇಲ್ಲಿ ಜನರ ಮನಸ್ಸಲ್ಲಿ ಏನೋ ಒಂದು ವಿಷಯಗಳು ಬಿತ್ತಬೇಕಂತ ಹೇಳಿ ಅದನ್ನ ಕ್ರಿಯೇಟ್ ಮಾಡಿದ್ರು. ಹಾಗಾಗಿ ಅದನ್ನ ಮಾಡ್ತಾ ಇದ್ರೆ ಹೊರತು ಬೇರೆ ಏನು ಇಲ್ಲ. ಇದ್ರಲ್ಲಿ ಮೇಲ್ನೋಟಿಗೆ ಗೊತ್ತಾಗುವ ವಿಚಾರವೇ. ಇದರಲ್ಲಿ ಯಾರೂ ಅದ್ರ ಬಗ್ಗೆ ಇಷ್ಟ ತನಕ ಯಾರು ನಮ್ಮ ನಾಯಕರಾದ ಸುನೀಲ್ ಕುಮಾರ್ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲರೂ ಅದ್ರ ಬಗ್ಗೆ ಹೇಳಿದ್ರು. ಕಂಬಳದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ನಡೆ ಏನುಂಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ಕಾಂಗ್ರೆಸ್ಸಿಗೆ ಏನಾದ್ರೂ ಮಾಡಿ ಇಲ್ಲಿ ಉಡುಪಿ ಮಂಗಳೂರು ಜಿಲ್ಲೆಯಲ್ಲಿ ಅವರ ಮೀಸೆಯನ್ನು ತುರುಗಿಸಬೇಕನ್ನುವಂತ ಕಾರಣಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಷ್ಟೇ. ಅಂದ್ರೆ ಇದು ರಾಜಕೀಯ ಪ್ರೇರಿತ ಬೇರೆ ಏನು ಇಲ್ಲ ಅದರಲ್ಲಿ. ವಿಠಲ್ ಪೂಜಾರಿ ಅದರ ಜೊತೆಯಲ್ಲಿ RSS ನ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆಗೆ ಕಾರಣ ಆಗಿರುವಂತ ವಿಚಾರ, ಗೊತ್ತಿರುವಂತ ವಿಚಾರ. RSS ಗೆ ದಾಖಲೆಗಳು ಕೇಳಿದ ವಿಚಾರ, ರಿಜಿಸ್ಟ್ರೇಷನ್ ವಿಚಾರ ಆಗಿರ್ಬೋದು, ಗೃಹ ಸಚಿವರ ಕೆಲವೊಂದು ಹೇಳಿಕೆಗಳಾಗಿರ್ಬೋದು, ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರ ಒಂದು ಹೇಳಿಕೆಗಳು, ಈ ರೀತಿಯಾದ RSS ನ ವಿಚಾರದಲ್ಲಿ ಈ ರೀತಿಯಾದ ಗೊಂದಲದ ವಿಚಾರಗಳು ಯಾಕೆ ಪದೇ ಪದೇ ಚರ್ಚೆಗೆ ಬರ್ತಾ ಇದೆ? ಈಗ ನಮ್ಗೆ ಮೇಲ್ನೋಟಕ್ಕೆ ಅನ್ಸುತ್ತೆ, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಮಾತಾಡ್ತಾ ಇಲ್ಲ, ಯಾರೂ ಮಾತಾಡ್ತಾ ಇಲ್ಲ. ಮಾತಾಡ್ತಿರೋರು ಯಾರು? ಪ್ರಿಯಾಂಕಾ ಖರ್ಗೆ ಅವರು ಮತ್ತೆ BK ಹರಿಪ್ರಸಾದ್ ಅವರು. ಅವರಿಗೆ
ಈ ಇವತ್ತಿನ ಸ್ಥಾನಮಾನ ಅಂದ್ರೆ ಮುಖ್ಯಮಂತ್ರಿ DKC ಇವರು ಪ್ರಿಯಾಂಕ ಖರ್ಗೆ ಅವರಿಗೆ ಹೋಮ್ ಮಿನಿಸ್ಟರ್ ಕೊಟ್ಟದ್ದೇ ಈ ವಿಚಾರವನ್ನ RSS ಎಳೆದಾಡಿ ಅವರಿಗೆ ಬೈಯುವುದರಿಂದ ಹೈಕಮಾಂಡ್ ಮೆಚ್ಚಿಸಿ ರಾಹುಲ್ ಗಾಂಧಿ ಖುಷಿ ಆಗತ್ತೆ. BK ಹರಿಪ್ರಸಾದ್ ಅದೇ ವರಪ್ರಸಾದ RSS ಬೈದ ಕಾರಣಕ್ಕೋಸ್ಕರ ಇವತ್ತು ರಾಜ್ಯಾಧ್ಯಕ್ಷ ಆದ್ರೆ. ಹಾಗಾಗಿ ಅವ್ರಿಗೆ ಗೊತ್ತುಂಟು ಅದನ್ನ RSS ಬೈದ್ರ ಬೇರೇನು ಅವ್ರಿಗೆ ಈ ರಿಜಿಸ್ಟ್ರೇಷನ್ ಮಾಡ್ಬೇಕು ಲೆಕ್ಕ ಮತ್ತೊಂದು ಯಾವುದಿಲ್ಲ. ಒಟ್ಟಿಗೆ ರಾಹುಲ್ ಗಾಂಧಿ ಅವ್ರನ್ನ ಮೆಚ್ಚಿಸ್ಬೇಕು. ಆ ಕಾರಣಕ್ಕೆ ಏನ್ ಮಾಡ್ಬೇಕು ಹೇಳಿದ್ರೆ RSS ಬೈಬೇಕು. ಆ ಕಾರಣಕ್ಕೆ ಬೇಕಿದ್ದಾರೆ ಬಿಟ್ರೆ ಬೇರೆ ಏನೂ ಇಲ್ಲ. ಓಕೆ, ಅಂದ್ರೆ ಎಲ್ಲೊಂದ್ ಕಡೆ ನೋಡಿದ್ರೆ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಅಥವಾ ಈಗ ಪ್ರಸ್ತುತ ಕಳೆದ ಕೆಲ ತಿಂಗಳಿಂದ ನೋಡ್ತಾ ಇದ್ರೆ ರಾಜ್ಯ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಸಾಫ್ಟ್ ಹಿಂದುತ್ವ ಮಾಡ್ತಾ ಇದೆಯಾ ಅಂತ. ರಾಜ್ಯ ಕಾಂಗ್ರೆಸ್ ನ ಸಾಫ್ಟ್ ಹಿಂದುತ್ವ ಬಿಜೆಪಿಗೆ ತಲೆಬಿಸಿಯಾಗಿದೆ, ಹೌದಾ? ಇಲ್ಲ, ಅಂದ್ರೆ ರಾಜ್ಯದಲ್ಲಿ ಬಿಜೆಪಿ ತಲೆಬಿಸಿ ಆಗುವಂತ ಪ್ರಶ್ನೆ ಅಂತ ಇಲ್ಲ. ಈಗ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಂತ ಹೇಳಿದ್ರೆ ಮುಸ್ಲಿಂ ಲೀಗ್ನ ಇನ್ನೊಂದು ಮುಖ ಅಂತ ಹೇಳಿ ಎಲ್ಲರೂ ಜನರೇ ತಿಳ್ಕೊಂಡಿದ್ದು, ನಾವಲ್ಲ. ಬಿಜೆಪಿ ವಿಷಯ ಬಿಡಿ, ಸಾರ್ವಜನಿಕರ ಮನಸ್ಸಲ್ಲೇ ಬಂದಿದೆ ಇದು ಮುಸ್ಲಿಂ ಲೀಗ್ನ ಇನ್ನೊಂದು ಮುಖ ಅಂತ ಹೇಳಿ. ಇವತ್ತು SDPR ನಂಬ್ತಾರೆ ಜನ, ಕಾಂಗ್ರೆಸ್ ನಂಬುದಿಲ್ಲ ಅಂತ ಸ್ಥಿತಿಗೆ ಬಂದಿದೆ ಕಾಂಗ್ರೆಸ್. ಇನ್ನವ್ರು ಯಾವುದೇ ಸಾಫ್ಟ್ ಹಿಂದುತ್ವ ಮಾಡಿದ್ರು ಜನ ನಂಬುವಂತ ಸ್ಥಿತಿಯಲ್ಲಿ ಇಲ್ಲ. ಅವರು ಲಾಸ್ಟ್ ಟೈಮ್ ಸಹ ಗೆದ್ದದ್ದು ಈ ಗ್ಯಾರಂಟಿಯಲ್ಲೇ ಹೊರತು ಬೇರೆ ಅಂತ ಕಾರಣಕ್ಕಲ್ಲ. ಆದ್ರೆ ಈಗ ಅವ್ರ ಮುಖವಾಡ ಕಳಚಿ ಬಿದ್ದಿದೆ. ಇನ್ನೀಗ ಅವರು ಯಾವುದೇ ಭರವಸೆ ಕೊಟ್ಟು ಜನ ನಂಬುವಂತ ಸ್ಥಿತಿಯಲ್ಲಿ ಜನರಿಲ್ಲ. ಹಾಗಾಗಿ ಅವ್ರು ಸಾಫ್ಟ್ ಹಿಂದುತ್ವಕ್ಕೆ ಜನ ಮರಳಾಗುವಂತ ಪ್ರಶ್ನೆ ಇಲ್ಲ. ವಿಠಲ್ ಪೂಜಾರಿ ಅವರೇ, ಅದೇ ರೀತಿ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯು ಕೂಡ ತಯಾರಿ ಆಗ್ತಾ ಇರುವಂತದ್ದು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನವೆಂಬರ್ ಒಳಗೆ ಮಾಡ್ತೇವೆ ಅಂತ ಸಚಿವರ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ನಿಮ್ಮ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ? ನಾವು ಭಾರತೀಯ ಜನತಾ ಪಾರ್ಟಿಯ ಸಂಘಟನಾತ್ಮಕವಾಗಿ ಕಾಂಗ್ರೆಸ್ಗಿಂತ ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇರ್ತೇವೆ ನಾವು. ನಮ್ಮ ಏನು ಸಂಘಟನೆ ಉಂಟು ಈಗಾಗಲೇ ಎಲ್ಲಾ ತರದ ಪೂರ್ವ ತಯಾರಿಯನ್ನು ನಾವು ಮಾಡ್ಕೊಂಡಿದ್ದೇವೆ. ನಮ್ಗೆ ಚುನಾವಣೆ ನಾಳೆಗೆ ಅನೌನ್ಸ್ ಮಾಡಿದ್ರು ಸಹ ನಾವು ತಯಾರಿದ್ದೇವೆ. ನಮ್ಗೆ ಯಾವ ಭಯ ಇಲ್ಲ. ನಾವು ಜಿಲ್ಲಾ ಪಂಚಾಯತ್ ಅಲ್ಲಿ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಅಲ್ಲಿ ಇರ್ಬೋದು. ನಮ್ಮ ಭಾಗದಲ್ಲಿ ಒಂದು ಉಡುಪಿ ಮಂಗಳೂರಂತೂ ಮೇಜರ್ ನಾವೇ ಇದ್ದೇವೆ. ಅಥವಾ ರಾಜ್ಯದಲ್ಲೂ ಇಡೀ ರಾಜ್ಯದಲ್ಲೂ ನೋಡ್ಲಿಕ್ಕೆ ಹೋದ್ರು ನಾಳೆ ಚುನಾವಣೆ ಆದ್ರೂ ಸಹ ನಮ್ಮ ಪಾರ್ಟಿಯ ಕಾರ್ಯಕರ್ತರು ಎಲ್ಲ ಉತ್ಸಾಹದಲ್ಲಿದ್ದಾರೆ. ಚುನಾವಣೆ ಆಗ್ಬೇಕು, ಸ್ಥಳೀಯ ಆಡಳಿತದ ಮುಖೇನ ನಮ್ಮ ಸಾಮಾನ್ಯ ಕಾರ್ಯಕರ್ತರ ಕೈಗೆ ಅಧಿಕಾರ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಪಾರ್ಟಿಯ ನಾಯಕರು ತಯಾರಿ ನಡೆಸಿದ್ದಾರೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಉಡುಪಿ ಜಿಲ್ಲೆ ಕೋಟ ಶ್ರೀನಿವಾಸ ಪೂಜಾರು ಮತ್ತೆ 5 ಜನ ಶಾಸಕರು, ಕಿರಣ್ ಕೊಡ್ಗೆ ಅವರು, ಯಶಪಾಲ್ ಸುವರ್ಣರು, ಗಂಟೆವಳಿ ಅವರು, ಸುರೇಶ್ ಶೆಟ್ಟರು, ಕಾರ್ಕಳದ ಸುನೀಲ್ ಕುಮಾರ್ ನಮ್ಮ ನಾಯಕರು ಅವ್ರ ನೇತೃತ್ವದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಫೀಲ್ಡ್ ಸ್ವಿಪ್ ಮಾಡ್ಲಿಕ್ಕೆ ನಾವೆಲ್ಲ ತಯಾರಿ ಮಾಡಿದ್ದೇವೆ. ಓಕೆ, ನಾನು ನೇರವಾಗಿ ಕೇಳ್ತೇನೆ, ವಿಠಲ್ ಪೂಜಾರಿ ಅವರಿಗೆ ಈ ಬಾರಿ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಪಕ್ಷ ಟಿಕೆಟ್ ಕೊಡುವ ವಿಶ್ವಾಸ ಇದೆಯಾ? ರಾಜಕಾರಣದಲ್ಲಿ ರಾಜಕೀಯವಾಗಿ ನಾವು ರಾಜಕಾರಣದಲ್ಲಿ ಯಾರು ಸನ್ಯಾಸಿಗಳಲ್ಲ. ಪಾರ್ಟಿ ಟಿಕೆಟ್ ಕೊಡ್ಬೋದು, ಕೊಡದೇ ಇದ್ರೆ ಪಾರ್ಟಿಯಲ್ಲಿ ಕೆಲಸ ಮಾಡ್ತೇವೆ. ಜಿಲ್ಲಾ ಪಂಚಾಯತ್ ಚುನಾವಣೆಗೆ ವಿಠಲ್ ಪೂಜಾರಿ ಅವರಿಗೆ ಟಿಕೆಟ್ ಕೊಟ್ರೆ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಗೆಲ್ಲುವ ವಿಶ್ವಾಸ ಇದೆಯಾ ನಿಮ್ಗೆ? ಪಾರ್ಟಿಯಲ್ಲಿ ನನಗಲ್ಲ, ಪಾರ್ಟಿಯಲ್ಲಿ ನಮ್ಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತ ವಿಶ್ವಾಸ ನನಗುಂಟು. ಕೊಡದೇ ಇದ್ರೆ ಬೇರೆಯವ್ರಿಗೆ ಕೊಟ್ಟರು ನಾವು ಗೆಲ್ತೇವೆ. ನನಗಲ್ಲ, ಪಾರ್ಟಿಯಲ್ಲಿ ಯಾರಿಗೆ ಕೊಟ್ಟರು ನಮ್ಮ ಏನು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾರಿಗೆ ಕೊಟ್ಟರು ನಾವು ಗೆಲ್ತೇವೆ. ವಿಠಲ್ ಪೂಜಾರಿ, ಕೊನೆಯದಾಗಿ ಹಲವಾರು ವಿಚಾರಗಳ ಕುರಿತಾಗಿ ಚರ್ಚೆಯನ್ನು ಮಾಡಿದ್ರೆ, ಕಾರ್ಯಕರ್ತರಿಗೆ ಇಂತಹ ಸಂದರ್ಭದಲ್ಲಿ ಒಬ್ಬ OBC ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾಗಿ ಏನ್ ಹೇಳಕ್ ಬಯಸ್ತೀರಾ? ನಮ್ಮ ಕಾರ್ಯಕರ್ತರನ್ನ ಮನವಿ ಮಾಡ್ತೇನೆ, ಸಂಘಟನಾತ್ಮಕವಾಗಿ ಬೇರೆ ಪಾರ್ಟಿಯ ತರ ನಮ್ಮ ಪಾರ್ಟಿಯ ವ್ಯವಸ್ಥೆ ಅಲ್ಲ, ನಿರಂತರ ಕೆಲಸ ಮಾಡ್ಬೇಕು. ಒಂದು ಬೂತ್ ಅಲ್ಲಿ 12 ಜನ ಟೀಮ್ ಉಂಟು ನಮ್ದು. ಆ ತರ ರಾಜ್ಯ ವ್ಯಾಪ್ತಿ ಎಲ್ಲಾ ವಿಂಗ್ಗಳು ಉಂಟು. ಹಾಗೆ ಅವ್ರಿಗೆ ನಿರಂತರ ಕೆಲಸ ಸಹ ಇರ್ತದೆ. ಅವರಿಗೆ ವೈಯಕ್ತಿಕ ಜೀವನದ ಒಟ್ಟಿಗೆ ಈ ಕೆಲಸ, ಪಾರ್ಟಿ ಕೆಲಸ ಮಾಡ್ಲಿಕ್ಕೆ ಇರ್ತದೆ. ಅದ್ರ ಒಟ್ಟಿಗೆ ವಿಶೇಷವಾಗಿ ಸ್ಥಳೀಯಾಡಳಿತ ಚುನಾವಣೆ ಬರುವಂತ ಸಮಯದಲ್ಲಿ ನಾನು ವಿನಂತಿ ಮಾಡ್ತೇನೆ, ನಾವು ಜನರನ್ನ ಸೇವೆ ಮುಖೇನ ಅವರಿಗೆ ಸಹಾಯ ಮಾಡಬೇಕು ಮತ್ತು ಅವ್ರ ಮತವಾಗಿ ಮಾಡ್ಬೇಕು ಅದನ್ನ. ಆ ಕಾರಣಕ್ಕೆ ನೀವು ನಿಮ್ಮ ಬೂತ್ಗಳಲ್ಲಿ ಗೆಲುವನ್ನು ಪಡಿಬೇಕು. ಗೆಲುವನ್ನು ಪಡಿಬೇಕಾದ್ರೆ ಜನರಿಗೆ ನಾವು ಅವ್ರ ಹತ್ರ ಆಗ್ಬೇಕಂದ್ರೆ ನಾವು ಸುಳ್ಳು ಹೇಳಿ ಗ್ಯಾರಂಟಿಗಳನ್ನು ಹೇಳಿ ನಾವು ಅವ್ರಿಗೆ ಹತ್ರ ಆಗುವಂತದ್ದಲ್ಲ. ನಿಜವಾಗಿ ಅವ್ರ ಕಷ್ಟವನ್ನು ಅರ್ಥಕೊಂಡು ಅವರಿಗೆ ಕಾಲಕ್ಕೆ ಬರುವಂತ ಸಂಕಷ್ಟಗಳ ಜನರ ಜೊತೆಯಾಗಿ ಅವರಿಗೆ ವಿಶ್ವಾಸ ಬರೆಸುವಂತ ಕೆಲಸ ಮಾಡಬೇಕು. ಮತ್ತೆ ಪಾರ್ಟಿಯನ್ನ ಬಲಿಷ್ಠವಾಗಿ ಕಟ್ಟಬೇಕು. ಪಾರ್ಟಿಯನ್ನ ಬಲಿಷ್ಠವಾಗಿ ಕಟ್ಟುವುದು ಯಾವ ಉದ್ದೇಶ ಕೇಳಿದ್ರೆ ನಿಮ್ಮ ವೈಯಕ್ತಿಕ ಕಾರಣಕ್ಕೋಸ್ಕರ ಅಲ್ಲ. ನೀವು ರಾಜಕಾರಣದಲ್ಲಿ ಬೆಳಿಬೇಕು, ನಿಮ್ಗೆ ಅವಕಾಶಗಳು ಸಿಗಬೇಕು. ನೀವು ತಾಲೂಕು ಗ್ರಾಮ ಪಂಚಾಯತ್ ಮೆಂಬರ್ ಆಗ್ಬೇಕು, ಅಧ್ಯಕ್ಷ ಆಗ್ಬೇಕು, ತಾಲೂಕು ಪಂಚಾಯತ್ ಸದಸ್ಯರಾಗಬೇಕು, ಜಿಲ್ಲಾ ಪಂಚಾಯತ್ ಆಗ್ಬೇಕು, ನೀವು ಶಾಸಕರಾಗಬೇಕು, ಎಲ್ಲ ಹುದ್ದೆ ನಿಮ್ಗೆ ಸಿಗ್ಬೇಕು. ಆದ್ರೆ ಅದ್ರ ಒಟ್ಟಿಗೆ ನಿಮ್ಮ ಗುರಿ ಏನಿರ್ಬೇಕು ಹೇಳಿದ್ರೆ ಪಾರ್ಟಿಗಿಂತ ಮುಖ್ಯವಾಗಿ ದೇಶ.
ಈ ದೇಶಕ್ಕೆ ಸುಭದ್ರವಾದ ನಾಯಕತ್ವ ಬೇಕು, ಅದ್ರ ಒಟ್ಟಿಗೆ ಬಲಿಷ್ಠವಾದ ನಾಯಕತ್ವ ಬೇಕು, ಅದ್ರ ಒಟ್ಟಿಗೆ ಸುಭದ್ರವಾದ ಸರ್ಕಾರ ಬರಬೇಕು. ದೇಶವನ್ನ ಭ್ರಷ್ಟಾಚಾರ ಮುಕ್ತವಾಗಿ ಬಡವರ ಜನರಿಗೆ ಅನುಕೂಲ ಆಗುವಂತೆ ದೇಶವನ್ನು ನಡೆಸಬೇಕಾದ್ರೆ ಅದಕ್ಕೆ ಸಮರ್ಥ ನಾಯಕರು ಬೇಕು. ಆ ನಾಯಕತ್ವಕ್ಕೆ ನಾವು ಶಕ್ತಿ ಆಗ್ಬೇಕಾದ್ರೆ ನಾವು ಸ್ವಲ್ಪ ತ್ಯಾಗ ಮಾಡ್ಬೇಕಾಗತ್ತೆ. ನಾವು ತ್ಯಾಗ ಮಾಡ್ಬೇಕು, ಕಾರ್ಯಕರ್ತರು ತ್ಯಾಗ ಮಾಡಿದಾಗ ಮಾತ್ರ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಚುನಾವಣೆ ಬರುತ್ತೆ, ಚುನಾವಣೆ ಬರುವ ಮೊದಲೇ ನಾವು ಏನ್ ತಯಾರಿ ಇಲ್ದಿದ್ರಿ ಆ ತಯಾರಿಯನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕು. ಪಾರ್ಟಿಗೆ ನಿಮ್ಮ ವೈಯಕ್ತಿಕ ಜೀವನದ ಒಟ್ಟಿಗೆ ಪಾರ್ಟಿಗೆ ಸ್ವಲ್ಪ ಸಮಯ ಕೊಟ್ಟು ನೀವು ಪಾರ್ಟಿಯನ್ನ ಬಲಿಷ್ಠವಾಗಿ ಕಟ್ಟಲಿಕ್ಕೆ ನಿಮ್ಮೆಲ್ಲರದ್ದು ಸಹಕಾರ ಬೇಕು ಅನ್ನೋ ವಿನಂತಿ ಮಾಡ್ತೇನೆ. ವಿಠಲ್ ಪೂಜಾರಿ ಇದುವರೆಗೆ ಈ ಒಂದು ಸಂದರ್ಶನ ಭಾಗವಹಿಸಿ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ ಸರ್ಕಾರ ನಿರ್ಲಕ್ಷ್ಯ ಮಾಡಿದ ವಿಚಾರ, 500 ಕೋಟಿ ಹಣವನ್ನ ಕೊಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ತಿಳಿಸಿ ಇದುವರೆಗೂ ಕೂಡ ಹಣವನ್ನ ಕೊಡದೇ ಇರುವ ವಿಚಾರ ಆಗಿರ್ಬೋದು, OBC ವರ್ಗವನ್ನ ಯಾವ ರೀತಿಯಾಗಿ ನಿರ್ಲಕ್ಷ್ಯವನ್ನ ಮಾಡಲಾಗ್ತಾ ಇದೆ, ಕಂಬಳದ ವಿಚಾರದಲ್ಲಿ ಉಂಟಾಗಿರುವಂತಹ ಗೊಂದಲಗಳಾಗಿರ್ಬೋದು, ಕಂಬಳದ ವಿಚಾರದಲ್ಲಿ ರಾಜ್ಯ ಸರ್ಕಾರ ರಾಜಕೀಯ ಮಾಡ್ತಿದೆ ಅನ್ನುವ ನಿಮ್ಮ ಒಂದು ವಿಚಾರಗಳಾಗಿರ್ಬೋದು, RSS ನ ಕುರಿತಾಗಿ ರಾಜ್ಯ ಸರ್ಕಾರದ ಕೆಲವು ಮಂತ್ರಿಗಳ ಹೇಳಿಕೆಯ ವಿರುದ್ಧ ನಿಮ್ಮ ಒಂದು ಮಾತುಗಳಾಗಿರ್ಬೋದು, ಹಾಗೆ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಚಾರ, ಎಲ್ಲ ವಿಚಾರಗಳ ಕುರಿತಾಗಿ ಒಂದು ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದು ರಾಜ್ಯ ಬಿಜೆಪಿಯ OBC ಮೋರ್ಚಾದ ಉಪಾಧ್ಯಕ್ಷರು ಹಾಗೆ ಉಡುಪಿ ಜಿಲ್ಲಾ ಬಿಜೆಪಿಯ ಮುಖಂಡರಾಗಿರುವಂತಹ ಐರೋಡಿ ವಿಠಲ್ ಪೂಜಾರಿ ಅವರ ಜೊತೆಗಿನ ವಿಶೇಷ ಸಂದರ್ಶನ. ನಮಸ್ಕಾರ.